ನಮಸ್ಕಾರ. ಸಖತ್ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸಾಯಿ ವಿನಾಯಕ. ಕನ್ನಡಿಗರನ್ನು ಕೆಣಕಿದ ಕಮಲ್ ಹಾಸನ್ಗೆ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟ ಸಾಯಿ ಕುಮಾರ್. ಹೌದು, ಸಕಲ ಕಲಾ ವಲ್ಲಭ, ವಿಶ್ವರೂಪಿ, ಉಳಗ ನಾಯಕನ್ ಮುಂತಾದ ಬಿರುದುಗಳನ್ನು ಪಡೆದುಕೊಂಡಿರುವ ಕಮಲ್ ಹಾಸನ್ ಅತ್ಯದ್ಭುತ ಅನಿಸುವ ಸಿನಿಮಾಗಳನ್ನು ನೀಡಿ ಭಾರತೀಯ ಚಿತ್ರರಂಗದ ಹೆಸರನ್ನ ಜಾಗತಿಕ ಮಟ್ಟಕ್ಕೆ ಕರೆದೊಯ್ಯುವಲ್ಲಿ ಇವರು ಕೂಡ ಒಬ್ಬರು. ಆದರೆ ಇಂಥ ಕಮಲ್ ಹಾಸನ್ ತಮ್ಮ ಥಗ್ ಲೈಫ್ ಚಿತ್ರದ ಬಿಡುಗಡೆಯ ಸಮಯದಲ್ಲಿ ಕನ್ನಡಿಗರ ಗೌರವ ಕಳೆದುಕೊಂಡಿದ್ದರು, ಆತ್ಮಾಭಿಮಾನ ಕೆಣಕಿದ್ದರು. ತಾವಾಡಿದ ಮಾತುಗಳಿಗೆ ಕ್ಷಮೆಯನ್ನು ಕೇಳದೆ ಮೊಂಡುತನದ ಪ್ರದರ್ಶನವನ್ನು ಕೂಡ ಮಾಡಿದ್ದರು. ಥಗ್ ಲೈಫ್ ಚಿತ್ರ ತೆಗ್ಗಿಗೆ ಬಿದ್ದರೂ ಕೂಡ ಕಮಲ್ ಹಾಸನ್ ದುರಹಂಕಾರ ಕಡಿಮೆಯಾಗಿಲ್ಲ. ಕನ್ನಡಿಗರ ಬಳಿ ಕ್ಷಮೆಯನ್ನು ಕೂಡ ಕಮಲ್ ಹಾಸನ್ ಕೊನೆಯವರೆಗೆ ಕೇಳಲಿಲ್ಲ. ಬದಲಿಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ತಮ್ಮ ಚಿತ್ರದ ಬಿಡುಗಡೆಗೆ ಪರವಾನಗಿಯನ್ನು ಕೂಡ ಪಡೆದುಕೊಂಡು ಬಂದರು. ಆದರೆ ಚಿತ್ರ ಇಲ್ಲಿಯವರೆಗೆ ಬಿಡುಗಡೆಯಾಗಿಲ್ಲ. ಹೀಗಿರುವಾಗ ಇದೀಗ ಕನ್ನಡ ಚಿತ್ರರಂಗದ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಈ ವಿವಾದಿತ ಕುರಿತು ಮಾತನಾಡಿದ್ದಾರೆ. ಕಮಲ್ ಹಾಸನ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಹೌದು, ಸಾಯಿ ಕುಮಾರ್ ಹೇಳಿರುವುದೇನೆಂದರೆ, ವಿವಾದವಾಗಲಿ ಎಂದೇ ಕೆಲವರು ಇತ್ತೀಚಿನ ದಿನಗಳಲ್ಲಿ ಮಾತನಾಡುತ್ತಿದ್ದಾರಾ ಎನ್ನುವ ಅನುಮಾನ ನನ್ನದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬೇರೆಯ ಅಥವಾ ತದ್ವಿರುದ್ಧ ಹೇಳಿಕೆಯನ್ನು ನೀಡಿದರೆ ಅದೊಂದು ಚರ್ಚೆಯ ವಿಷಯವಾಗುತ್ತೆ ಎಂಬ ಅರಿವು ಇದ್ದವರು ಬೇಕಂತಲೇ ಹೀಗೆ ಮಾತನಾಡುತ್ತಾರಾ ಎಂಬ ಪ್ರಶ್ನೆ ನನ್ನನ್ನು ಕಾಡುತ್ತಿದೆ ಎಂದಿರುವ ಸಾಯಿ ಕುಮಾರ್ ಅವರನ್ನು ಉಳನಾಯಕನ್ ಅಂತಾರೆ. ಅತ್ಯುತ್ತಮ ನಟ ಎಂದು ಕರೆಯುತ್ತಾರೆ. ನಮಗೆಲ್ಲ ನಮ್ಮ ರಾಜ್ಕುಮಾರ್ ಹೇಗೆ ಆದರ್ಶ ಪ್ರೇರೇಪಣೆಯಾದರೋ ಹಾಗೆ ಅವರು ಕೂಡ ಅನೇಕ ಜನರಿಗೆ ಸ್ಫೂರ್ತಿಯಾಗಿದ್ದಾರೆ. ಕಮಲ್ ಹಾಸನ್ ಅಂದರೆ ನನಗೆ ತುಂಬಾ ಇಷ್ಟ ಅಂತ ನಮ್ಮ ಶಿವಣ್ಣ ಕೂಡ ಹೇಳಿದ್ದಾರೆ. ಹೀಗಿರುವಾಗ ಅವರು ಯಾಕೆ ಇದೆಲ್ಲ ಮಾತನಾಡಿದರು ಎನ್ನುವುದನ್ನೇ ನಾನು ಯೋಚನೆ ಮಾಡುತ್ತಿದ್ದೇನೆ ಎಂದು ಸಾಯಿ ಕುಮಾರ್ ಹೇಳಿದ್ದಾರೆ. ಮುಂದುವರೆದು ಅವರು ಮಾತನಾಡಿದ ನಂತರ ಅದು ವಿವಾದ ಆಯ್ತು, ಬಹುದೊಡ್ಡ ಚರ್ಚೆ ಕೂಡ ಆಯ್ತು. ನಾವು ಅವರ ಚಿತ್ರ ಬಿಡುಗಡೆ ಮಾಡಬಾರದು ಎಂದು ಹೇಳಿದ್ವಿ. ಅದಕ್ಕೆ ಅವರು ನ್ಯಾಯಾಲಯಕ್ಕೆ ಹೋದರು. ಅದಕ್ಕೆ ನಮ್ಮ ಕೋರ್ಟ್ ಅದಕ್ಕೆ ತುಂಬಾ ಚೆನ್ನಾಗಿ ಉತ್ತರ ಕೊಟ್ಟಿತ್ತು. ಆ ನಂತರ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋದರು ಎಂದು ಹೇಳಿರುವ ಸಾಯಿ ಕುಮಾರ್, ಏನೇ ಇದ್ದರೂ ಕೂಡ ನಾವೆಲ್ಲ ಒಂದೇ, ನಾವೆಲ್ಲ ಕಲಾ ಸರಸ್ವತಿ ಮಕ್ಕಳೇ ಎಂದುಕೊಂಡು ನಾವು ಮುನ್ನಡೆಯುವಾಗ ಅಂತಹ ಒಂದು ಹೇಳಿಕೆ ನೋಡಿದಾಗ ಅವರು ಭಾವನಾತ್ಮಕವಾಗಿ ಆ ಮಾತು ಹೇಳಿದರ, ಬೇಕು ಅಂತಲೇ ಹೇಳಿದರ, ಅಥವಾ ಇತಿಹಾಸ ಅದಕ್ಕೆ ಪೂರಕವಾಗಿದೆ ಎಂದು ಹೇಳಿದರ ಗೊತ್ತಿಲ್ಲ. ಆದರೆ ಇತಿಹಾಸ ತಜ್ಞರು ಕೂಡ ಅವರ ಹೇಳಿಕೆಯನ್ನು ಸಮರ್ಥನೆ ಮಾಡಿಕೊಂಡಿಲ್ಲ. ಈಗೀಗ ಎಲ್ಲಾ ಕಡೆ ಸಿನಿಮಾ ಕಾರ್ಯಕ್ರಮಗಳಲ್ಲಿ ಏನಾದರೂ ಒಂದು ತಪ್ಪು ನಡೆಯುತ್ತಾನೆ ಇದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿರುವ ಸಾಯಿ ಕುಮಾರ್, ಸಭೆ ಅಂದ ಮೇಲೆ ಅಂದುಕೊಂಡ ಮರ್ಯಾದೆ ಇರುತ್ತೆ, ಸಭೆ ಅಂದ ಮೇಲೆ ಅಂದುಕೊಂಡ ಸಂಸ್ಕೃತಿ ಇರುತ್ತೆ. ಸಭೆಗೆ ಬಂದ ಮೇಲೆ ನಾವು ಮಾತನಾಡುವ ಪ್ರತಿಯೊಂದು ಮಾತು ಜನರಿಗೆ ತಲುಪುತ್ತೆ. ಹೀಗಾಗಿ ಮಾತನಾಡುವಾಗ ಆಲೋಚನೆ ಮಾಡಿ ಮಾತನಾಡಬೇಕು ಎಂದು ಹೇಳಿದ್ದಾರೆ. ಅವರದ್ದು ಇಲ್ಲಿ ತಪ್ಪು ಇದೆಯಾ ಇಲ್ವಾ ಗೊತ್ತಿಲ್ಲ, ಆದರೆ ತಪ್ಪು ಮಾಡಿದ್ದರೆ ಅವರು ಕ್ಷಮೆ ಕೇಳಬೇಕಿತ್ತು ಎಂದು ಹೇಳಿರುವ ಸಾಯಿ ಕುಮಾರ್, ಇದೆಲ್ಲ ನೋಡಿ ನನಗೂ ಕೂಡ ಬೇಸರವಾಯಿತು. ಆದರೆ ದುರದೃಷ್ಟ ಇವತ್ತು ಕೂಡ ನಾನು ಮಾತನಾಡಿದ್ದೆ ಸರಿ ಎನ್ನುವ ವಾದವನ್ನು ಅವರು ಮಾಡುತ್ತಿದ್ದಾರೆ. ಆದರೆ ಇದೇ ಸಮಯದಲ್ಲಿ ನಾವು ಕನ್ನಡಿಗರೆಲ್ಲ ನಮ್ಮ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ದೇವೆ, ನಾವೇನು ಎನ್ನುವುದನ್ನ ತೋರಿಸಿದ್ದೇವೆ ಎಂದು ಸಾಯಿ ಕುಮಾರ್ ಹೇಳಿದ್ದಾರೆ. ಇನ್ನುಳಿದಂತೆ ಜೂನ್ 5ರಂದು ಕರ್ನಾಟಕ ಹೊರತುಪಡಿಸಿ ಬೇರೆ ಕಡೆಗಳಲ್ಲಿ ಥಗ್ ಲೈಫ್ ಸಿನಿಮಾ ತೆರೆಗಪ್ಪಳಿಸಿತ್ತು. ಆದರೆ ನೀರಸ ಪ್ರತಿಕ್ರಿಯೆ ಸಿಕ್ಕಿತ್ತು. ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಮುಗ್ಗರಿಸಿತ್ತು. ಚಿತ್ರದ ಈ ಸೋಲಿಗೆ ಮಣಿರತ್ನಂ ಕೂಡ ತಮ್ಮ ಅಭಿಮಾನಿಗಳಲ್ಲಿ ಕ್ಷಮೆಯನ್ನು ಕೇಳಿದರು. ನಮ್ಮಿಬ್ಬರಿಂದ ಮತ್ತೊಂದು ನಾಯಕನ್ ನಿರೀಕ್ಷಿಸುತ್ತಿದ್ದವರಿಗೆ ನಾನು ಕ್ಷಮಿಸಿ ಎಂದು ಕೇಳುತ್ತಿದ್ದೇನೆ. ನಾವು ಇದನ್ನ ನಿರೀಕ್ಷಿಸಿರಲಿಲ್ಲ. ನಾವು ಸಂಪೂರ್ಣವಾಗಿ ವಿಭಿನ್ನವಾದ ಸಿನಿಮಾ ಮಾಡಲು ಬಯಸಿದ್ದೆವು. ಅತಿಯಾದ ನಿರೀಕ್ಷೆಗಿಂತ ಹೆಚ್ಚಿನ ನಿರೀಕ್ಷೆ ಇದಾಗಿತ್ತು. ಪ್ರೇಕ್ಷಕರು ನಾವು ಅವರ ಮುಂದಿಟ್ಟಿದ್ದಕ್ಕಿಂತ ಬಹಳ ಭಿನ್ನವಾದದ್ದನ್ನು ನಿರೀಕ್ಷಿಸುತ್ತಿದ್ದರು ಎಂದು ಮಾಧ್ಯಮವೊಂದಕ್ಕೆ ಮಣಿರತ್ನಂ ಪ್ರತಿಕ್ರಿಯೆಯನ್ನು ನೀಡಿದರು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ದಿನದ ವಿಶೇಷ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ತಪ್ಪದೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.